ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ನಂದ ಗೋಕುಲ ಧಾರಾವಾಹಿ ಸ್ಟೋರಿ ನೋಡ್ಕೊಂಬರೋಣ. ಅಮೂಲ್ಯಗೆ ಸೆಮಿನಾರ್ ಮಾಡೋಕ್ಕೆ ಕೊಡ್ತಿರಲ್ಲ, ಸೊ ಹಾಗಾಗಿ ವಲ್ಲಭ ಕಾಲೇಜಲ್ಲಿ ಸ್ಟ್ರೈಕ್ ಮಾಡ್ತಾ ಇರ್ತಾನೆ. ಆಗ HODನೂ ಕೂಡ ಅದಕ್ಕೆ ಕೊಡ್ತಾ ಇರಲ್ಲ. ಹಾಗಾಗಿ ನಾನು ನಿಮ್ಗೊಂದು ಆಪ್ಷನ್ ಕೊಡ್ತೀನಿ, 1 ಗಂಟೆಯಲ್ಲಿ ಅಮೂಲ್ಯ ಅವಳು ಸೆಮಿನಾರ್ನ ನೀಡಬೇಕು, ಹಾಗಾದರೆ ಮಾತ್ರ ನಾನು ಅವಳಿಗೆ ಅಲೋ ಮಾಡ್ತೀನಿ. 1 ಗಂಟೆನ? ಆಗ ಅಮೂಲ್ಯ ಬೇಡ ಬೇಡ ಅಂತ ಹೇಳ್ತಾರೆ. ಆಯಿತು ಸರ್, 1 ಗಂಟೆಲಿ ತಾನೆ ಅವಳು ರೆಡಿ ಆಗ್ತಾಳೆ, ಆದರೆ 1 ಕಂಡೀಷನ್, ಅವಳೇನಾದರೂ ಫೇಲ್ ಏನಾದರೂ ಆದರೆ, ಕಮ್ಮಿ ಮಾರ್ಕ್ಸ್ ತೆಗೆದ್ರೆ ನೀನು ಕೂಡ ಡಿಬಾರ್ ಮಾಡ್ತೀರಾ, ಅವಳು ಕೂಡ ಡಿಬಾರ್ ಆಗ್ತಾರೆ ಅಂತ ಹೇಳ್ತಾರೆ. ಹೀಗೇನು ಮಾಡತ್ತೀರಾ ಅಂತ ಹೇಳ್ತಾರೆ. ಸರಿ ಆಯಿತು ಸರ್, ನಾನು ರೆಡಿ ಮಾಡ್ತೀನಿ ಅಂತ ವಲ್ಲಭ ಒಪ್ಕೋತಾನೆ. ನೋಡಮ್ಮ ಅಮೂಲ್ಯ, ಈಗಲಿಂದ ಟೈಮ್ ಸ್ಟಾರ್ಟ್ ನಾವು ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಮೀನಾ ಮತ್ತು ಕೇಶವ ಇಬ್ಬರು ಕೂಡ ಮಾಧವನ ಜೊತೆ ಹೋಗಿರ್ತಾರೆ. ಸೊ ಹಾಗಾಗಿ ಅವಳು ಆಫೀಸಿಗೆ ಮಧ್ಯಾಹ್ನವರೆಗೂ ರಜೆ ಹಾಕಿರ್ತಾಳಲ್ಲ, ಓಕೆ ಅಂತ ಬಂದಿರ್ತಾರೆ. ಸಾರಿ ಕೇಶವ, ಇಲ್ಲಿವರೆಗೂ ಬಂದಕ್ಕೆ ತುಂಬ ಟ್ಯಾಂಕ್ಸ್ ಕಣೋ ಅಂತ ಹೇಳ್ತಾರೆ. ಬರೀ ಟ್ಯಾಂಕ್ಸಾ? ಹ್ಞೂ ಮತ್ತೆ ಇನ್ನೇನು ಹೇಳು ಅಂತ ಹೇಳ್ತಾರೆ. ನಾನು ನಿನ್ನ ಜೊತೆ ಮಾತಾಡ್ಬೇಕು ಕಣೆ, ಹೇಳು ಅದೇನು ಮಾತಾಡಬೇಕು ಅಂತ ಹೇಳ್ತಾರೆ. ನಿಜವಾಗ್ಲೂ ತುಂಬ ಓಡಾಡಿದ್ಯಾ, ಅಷ್ಟಿದಾದರೂ ಕೂಡ ಬೇಜಾರು ಮಾಡ್ಕೊಳ್ದಲ್ಲೇ ಹೋಗ್ತಿದ್ಯಾ. ಇಟ್ಸ್ ಓಕೆ, ಇದು ಮನೆ ಕೆಲಸ ಅಲ್ವೇನೋ, ನೀನು ಕೂಡ ಸ್ಟೋರು ಅಂತ ಹೋಗ್ತೀಯಲ್ಲ ಅಂತ ಹೇಳ್ತಾರೆ. ಇಟ್ಸ್ ಓಕೆ, ಪರವಾಗಿಲ್ಲ, ಯಾವುದಾದ್ರೇನು ಕೆಲಸ ಅಲ್ವಾ ಅಂತ ಹೇಳ್ತಾರೆ. ಸರಿ ಹಾಗಾದರೆ ಇವತ್ತು ಮಧ್ಯಾಹ್ನ ನಾವು ಡೇಟ್ ಹೋಗೋಣ. ಏನು ಡೇಟಾ? ಮಧ್ಯಾಹ್ನ ಎಲ್ಲ ಬೇಡ, ಈಗಲೇ ರಜೆ ಹಾಕ್ಬಿಡ್ತೀನಿ, ಬಾ ಹೋಗೋಣ ಅಂತ ಮೀನಾ ಹೇಳ್ತಿರ್ತಾರೆ. ನಿಮ್ಮ ಮ್ಯಾನೇಜರ್ ಬೈತಾರೆ ಅಂತ ಹೇಳಿದೆ. ಅಯ್ಯೋ, ಅವ್ನು ಯಾವಾಗಲೂ ಇದ್ದಿದ್ದೆ ಬೈತಾನೆ ಇರ್ತಾನೆ ಕಣೋ, ಈ ಡೇಟ್ ತಾನೆ. ನಾವೇನು ಲವರ್ಸ್ ಏನೋ ಡೇಟ್ ಹೋಗಕ್ಕೆ? ಅಯ್ಯೋ ಲವರ್ಸೇ ಆಗಬೇಕೇನೆ, ನಾನು ನನ್ನ ಹೆಂಡ್ತಿನ ಕರ್ಕೊಂಡು ಹೋಗೋದ್ರಲ್ಲಿ ಏನು ತಪ್ಪು? ಸರಿ ಆಯಿತು ಬೇಗ ಬಾ ಅಂತ ಹೇಳ್ತಾರೆ. ಸರಿ ಆಯಿತು ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಕೇಶವ ಮೀನಾ ಕೂಡ ಇಬ್ಬರು ಕೂಡ ಹೋಗ್ತಾರೆ. ಇನ್ನೊಂದು ಕಡೆ ಅಮೂಲ್ಯ ತುಂಬ ಬೇಜಾರಾಗಿ ಕೂತಿರ್ತಾಳೆ. ಅಮ್ಮು, ನಿನ್ನ ಟೈಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಈಗ ಆಲ್ರೆಡಿ 5 ನಿಮಿಷ ಮುಗ್ದೋಗಿದೆ. ಇಲ್ಲವಲ್ಲ ಬಾ, ಆಗಲ್ಲ ನನ್ನ ಕೈಲಿ. ಯಾಕಾಗಲ್ಲ? ಯಾಕೆ ಹೀಗೆ ಹೇಳ್ತಿದ್ಯಾ? ನೀನು ಎಂಥ ಸ್ಟೂಡೆಂಟು, ಕಾಲೇಜಿಗೆ ಇನ್ನು ಟಾಪರು, ಅದನ್ನೆಲ್ಲ ನೋಡಿಕೊಂಡ್ರೆ ಇದು ಯಾವುದೂ ಅಲ್ಲ ಕಣೆ, ಇದು ಯಾವುದೋ ಒಂದು ಜಿಜ್ವಿ, ಅಂದರೆ ಇದು ಚಾಲೆಂಜ್ ಆಗಿದೆ ಅಷ್ಟೇ, ನೀನು ಮಾಡಲೇಬೇಕು, ಮಾಡೇ ಮಾಡ್ತೀಯ. ನಿನ್ನ ಜೊತೆ ನಾನಿದ್ದೀನಿ ಅಮೂಲ್ಯ, ಆಯಿತಾ? ನಾನು ನಿನ್ನ ಜೊತೆ ನಿಂತಿರ್ತೀನಿ ಬೆನ್ನೆಲುಬಾಗಿ, ಆಯಿತಾ? ನೀನು ಧೈರ್ಯ ಇಡ್ಬೇಡ. ನೀನು ಕಾಲೇಜಿಗೆ ಎಂಥ ಟಾಪರ್ ಅಂತ ಎಲ್ರಿಗೂ ಗೊತ್ತು. ಕೇವಲ ಒಂದು ಸೆಮಿನಾರ್ ಅಲ್ಲ ಕಣೋ, ನಾನು ಆ ಸೆಮಿನಾರ್ಗೋಸ್ಕರ ಇಡೀ ರಾತ್ರಿ ಕಷ್ಟಪಟ್ಟಿದ್ದೀನಿ. ಅಂಥದ್ರಲ್ಲಿ ಈಗ ಮತ್ತೆ ಹೇಗೋ ಏನೋ ಏನಾಗಲ್ಲ ಅಮೂಲ್ಯ, ಆಯಿತಾ? ನೀನು ಸ್ವಲ್ಪ ಸಮಾಧಾನ ಮಾಡ್ಕೊ, ಕಣ್ಣು ಮುಚ್ಕೊ ನಿಧಾನಕ್ಕೆ ಅಂತ ಹೇಳ್ತಾಳೆ. ನೀನು ಕಣ್ಣು ಮುಚ್ಕೊ. ಇಲ್ಲವಲ್ಲಪ್ಪ, ಆಗಲ್ಲ, ನನ್ನಿಂದಾಗಿ ನಿನ್ನ ಲೈಫು ಕೂಡ ಹಾಳಾಗುತ್ತೆ ಕಣೋ. ಇಲ್ಲ ಅಮೂಲ್ಯ, ನೀನು ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊ, ಆಯಿತಾ? ಸ್ವಲ್ಪ ನಿಧಾನವಾಗಿ ಉಸಿರಾಡು, ಆಗ ನಿನಗೆ ಗೊತ್ತಾಗುತ್ತೆ ಕಣೆ, ಆಯಿತಾ? ಬಿ ಕಾನ್ಫಿಡೆಂಟ್, ನೀನು ಕಾನ್ಫಿಡೆಂಟ್ ಆಗಿರು. ನೀನು ಎಂಥ ಹುಡುಗಿ ಅಂತ ನನಗೂ ಗೊತ್ತು, ಆಯಿತಾ? ನೀನು ಓದಿದ್ಯಲ್ಲ, ಅದನ್ನೆಲ್ಲ ಸ್ವಲ್ಪ ರಿಯಲೈಸ್ ಮಾಡ್ಕೊ, ಆಗ ನೆನಪಿಗೆ ಎಲ್ಲ ಕೂಡ ಬರುತ್ತೆ. ನೀನು ಮಾಡಲ್ಲ ಅನ್ನೋದು ಯಾವುದೂ ಇಲ್ಲ ಅಂತ APJ ಅಬ್ದುಲ್ ಕಲಾಂ ಅವರೇ ಕೂಡ ಆಗಲ್ಲ ಅಂತ ಕೂತಿದ್ರೆ ಅವರು ಈ ಥರ ದೊಡ್ಡ ಸೈಂಟಿಸ್ಟ್ ಆಗ್ತಿತ್ತ? ಅವರು ಹೇಗೆ ಸಾಧನೆ ಮಾಡಿದ್ರು ಅನ್ನೋದು ನಮಗೆಲ್ಲರಿಗೂ ಗೊತ್ತಾಗ್ತಿತ್ತಾ? ಇಲ್ಲ ತಾನೇ? ಹಾಗಾಗಿ ಪ್ರತಿಯೊಬ್ಬರು ಅವ್ರ ಸಾಧನೆ ಎಂದೇ ಎಲ್ರಿಗೂ ಕೂಡ ಒಂದು ಗುರಿ ಇದ್ದೇ ಇರುತ್ತೆ. ಸೊ ನಿನಗೂ ಆಗುತ್ತೆ, ನೀನು ಮಾಡಿರೋದಂಥದ್ದೆಲ್ಲ ನೆನೆಸ್ಕೊ, ಆಯಿತಾ ಅಂತ ಹೇಳ್ತಾರೆ. ಆಗ ಅವ್ರ ಫ್ರೆಂಡ್ಸ್ಗೆಲ್ಲ ಡೌಟ್ ಬಿಡುತ್ತೆ. ಏನೋ ವಲ್ಲಭ ಮತ್ತು ಅಮೂಲ್ಯ ಮಧ್ಯೆ ಏನೋ ನಡೀತಿದೆ ಕಣೋ ಅಂತ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಆಗ ಅಮ್ಮು ಫುಲ್ ಪ್ರಿಪ್ರೇಷನ್ ಆಗ್ತಿರ್ತಾರೆ. ಆಯಿತು ನಾನು ರೆಡಿ ಮಾಡ್ತೀನಿ ಅಂತ. ಇನ್ನೊಂದು ಕಡೆ ನಂದನ್ ಮನೆಗೆ ಬಂದುಬಿಟ್ಟು, ನಿನ್ನ ದೊಡ್ಡ ನಿನ್ನ ಮಗುಂಗೆ ಹೇಳು, ಯಾವ ಮಗುಂಗೆ, ಆ ಚಿಕ್ಕ ಮಗುಂಗೆ ಹೇಳು, ಇನ್ನು ಎಷ್ಟು ಕಾಟ ಕೊಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಮಾಧವ ನನ್ನ ಗೌರವನ ಉಳಿಸ್ತಾನೆ, ಅವನು ಎಲ್ಲನೂ ಕಳಿತಾನೆ. ನನಗಂತೂ ಸಾಕಾಗೋಗಿದೆ, ಅವ್ನು ನನ್ನ ಮಗನೇ ಅಲ್ಲ ಅಂತ ಹೇಳೋಣ ಅಂತ ಅಂದ್ಕೊಂಬಿಟ್ಟಿದೆ. ಆದರೆ ಆ ಪ್ರಿನ್ಸಿಪಲ್ HOD ಕಾಲ್ ಮಾಡಿದರು, ಬಾಯಿಗೆ ಬಂದಂಗೆ ಬೈತಿದ್ರು ಅಂತ. ಏನಾಯ್ತು ರೀ, ಯಾಕೆ ಆಡ್ತಿದ್ದೀರಾ ಅಂತ ಗಿರಿಜಾ ಕೇಳ್ತಿರ್ತಾರೆ. ಅದೇನೋ ಅಮ್ಮುಗೆ, ಅದೇ ನಿನ್ನ ಸೊಸೆಗೇನೋ ಸೆಮಿನಾರ್ ಮಾಡೋಕ್ಕೆ ಬಿಡಲಿಲ್ವಂತೆ, ಅದಕ್ಕೆ ಇವನು ಸ್ಟ್ರೈಕ್ ಮಾಡ್ತಿದ್ದಾರಂತೆ ಕಾಲೇಜಲ್ಲಿ ಅಂತ ಹೇಳ್ತಿರ್ತಾರೆ. ಇದೆಲ್ಲ ಬೇಕಿತ್ತಾ? ಕಾಲೇಜ್ಗೆ ಹೋದ್ವಾ ಬಂದ್ವಾ ಅಂತ ಇರಬೇಕು, ಅದನ್ನು ಬಿಟ್ಟು ಇವನಿಂದನೇ ಅರ್ಧ ತಲೆನೋವು ಅಂತ ಬೈತಿರ್ತಾರೆ. ಆಗ ಪ್ರಿಯ ಮನಸ್ಸಲ್ಲಿ ಅನ್ಕೋತಿರ್ತಾರೆ, ಹೌದು ಮಾವ ಅವರಿಬ್ಬರ ಜೊತೆ ಮಾತಾಡಲ್ಲ ಅನ್ಸುತ್ತೆ ಅಲ್ವಾ, ಅವ್ರು ಮಾತಾಡೋದು ನಾನು ಯಾವತ್ತೂ ನೋಡೇ ಇಲ್ಲ, ಏನೋ ಇರಬೇಕು ಅಂತ ಅನ್ಕೋತಿರ್ತಾರೆ. ಇನ್ನೊಂದು ಕಡೆ ಪರಮೇಶ್ವರು ಕಾಲ್ ಮಾಡಿ ಹಾಗೆ ದುಡ್ಡು ಕೇಳ್ತಾ ಇರ್ತಾರೆ. ಇದು ಯಾರಿಗೆ ಕಾಲ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ನಾಡ್ದು ಬರ್ತಾರಲ್ಲೇ, ಅವ್ರಿಗೆ ಕೊಡಬೇಕಲ್ಲೇ 1,00,000ನ. ಅಯ್ಯೋ ರಾಮ, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನಾನು ಅದಕ್ಕೆಲ್ಲ ಹೊಂದಿಸಿದ್ದೀನಿ ಬಿಡ್ರಿ ಅಂತ ಹೇಳ್ತಾರೆ. ಮತ್ತೆ ಯಾಕೆ ಮತ್ತಷ್ಟು ಸಾಲ ಮಾಡೋದು, ಈಗಿರೋ ಅಷ್ಟೇ ಸಾಲಗಳು ತೀರಿಸಿದ್ರೆ ಸಾಕಾಗಿದೆ. ಹೌದಾ, ನೀನೆಲ್ಲಿ ಹೊಂದಿಸಿದ್ಯೆ, ಎಲ್ಲಿ ಪ್ಲ್ಯಾನ್ ಮಾಡಿದ್ಯಾ? ಹಲೋ, ನಾನು ಪ್ರಿಯನ ಹತ್ರ ಅಳಿಯಂದ್ರ ಹತ್ರ ಇಸ್ಕೊಳ್ಳೋಕ್ಕೆ ಅಂತ ಹೇಳಿದ್ದೀನಿ. ಅದು ಇವಾಗ ಮದುವೆ ಆಗಿದೆ ಕಣೆ. ಪರವಾಗಿಲ್ಲ ಸುಮ್ಮನಿರ್ರಿ, ಮೊದಲೇ ಮೀನಿಗೆ ಡೌಟು ಕಣೋ ನಮ್ಮ ಮೇಲೆ ಅಂತ ಹೇಳ್ತಾರೆ. ಅಯ್ಯೋ ಇರಲಿ ಬಿಡ್ರಿ, ಅವಳು ಎಷ್ಟು ಡೌಟಾರ ಪಡ್ಕೊಳ್ಳಿ, ಏನಾರ ಕೇಳ್ಕೊಡ್ಲಿ, ಆಯಿತಾ? ಒಂದ್ಸಲ ನೀರಿಗೆ ಇಳಿದ್ಮೇಲೆ ಅಡುಗು ಹೋಗಲೇಬೇಕು. ನಾವು ಹೆದರಿಕೆ ಅಂತ ದಡದಲ್ಲಿ ಕೂರ್ಸೋಕ್ಕಾಗುತ್ತಾ? ಸೊ ಹಾಗಾಗಿ ಅವಳು ಆಮೇಲೆ ಇರಲಿ ಸುಮ್ಮನಿರಿ ಅಂತ ಹೇಳ್ತಾರೆ. ಬೇಡ ಕಣೆ ವಾಣಿ, ಕರೆಸ್ಬಿಡೆ ಅವಳನ್ನ, ಇದ್ದಿದ್ದಲ್ಲೇ ಹೇಳ್ಬಿಡ್ತಾಳೆ. ಏನಾಗಲ್ಲ ಸುಮ್ಮನಿರ್ರಿ, ನಾನು ಇದ್ದೀನಿ ತಾನೆ, ನಾನೆಲ್ಲ ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಪರಮೇಶ್ವರ್, ಅಯ್ಯೋ ಇಷ್ಟು ದಿನ ಮದುವೆ ಆಯಿತು, ನೀನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಿಲ್ವಲ್ಲ ತಾಯಿ ಅಂತಿರ್ತಾರೆ. ಇನ್ನೊಂದು ಕಡೆ
ಅಮ್ಮು ಸೆಮಿನಾರ್ನ ಚೆನ್ನಾಗೇ ನೀಡ್ತಿರ್ತಾಳೆ. ಇನ್ನೊಂದು ಕಡೆ ವಲ್ಲಭಿಗೆ ಫುಲ್ಲು ಟೆನ್ಷನ್ ಆಗಿರುತ್ತೆ, ಹೇಗೋ ಏನೋ ಅಂತ. ಆಗ ಅವ್ರ ಫ್ರೆಂಡ್ಸ್ಗೂ ಡೌಟು, ಏನಿದು ಅಮ್ಮು ಪರವಾಗಿ ಇಷ್ಟೊಂದು ಮಾತಾಡ್ತಾನಲ್ಲ ಇವನು, ಇವರಿಬ್ಬರ ಮಧ್ಯೆ ಏನೋ ಸಮಥಿಂಗ್ ಇದೆ ಕಣೋ, ನನಗೂ ಅದೇ ಗೊತ್ತಾಗ್ತಿಲ್ಲ, ಏನೋ ಇದೆ. ಅವ್ನು ಹೊಡೆದಕ್ಕಿರೋ ಲ್ಯಾಪ್ಟಾಪ್ ಕೂಡ ವಲ್ಲಭಂದೆ, ಅದರಲ್ಲೂ ಕೋಪ ಮಾಡ್ಕೊಳ್ತಾರೆ ಹಾಗೆ ಇದೆಯಲ್ಲ ಅಂತ ಹೇಳ್ತಿರ್ತಾರೆ. ಸೆಮಿನಾರಮ್ಮೆಲ್ಲ ಮುಗಿದು ಆಚೆ ಬರ್ತಾರೆ. ಸರ್, ಅದು ನಾನು ರಿಸಲ್ಟ್ನ ನಿಮಗೆ ನಾಳೆ ಹೇಳ್ತೀನಿ ಗೊತ್ತಾಯ್ತಾ ಅಂತ ಹೇಳ್ಬಿಟ್ಟು HOD ಅಲ್ಲಿಂದ ಹೊರಟೋಗ್ತಾರೆ. ಅಯ್ಯೋ ಅಮ್ಮು ಹೇಗೆ ಮಾಡಿದಳೋ ಏನೋ ಅಂತ ಎಲ್ಲ ಫ್ರೆಂಡ್ಸು ಕೂಡ ಮಾತಾಡ್ತಾರೆ. ಆಗ ಅಮೂಲ್ಯ ನೋಡ್ತಾರೆ, ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಾರೆ. ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಹಾಗೆ ಸಿಗ್ನಲ್ ಕೊಟ್ಕೋತಾರೆ. ಅಮ್ಮು ಫುಲ್ ಖುಷಿಯಾಗಿರ್ತಾಳೆ. ಇನ್ನೊಂದು ಕಡೆ ಅಮ್ಮು ಮತ್ತು ವಲ್ಲಭ ಇಬ್ಬರು ಕೂಡ ಮನೆಗೆ ಅಂತ ಹೊರಟಿರ್ತಾರೆ. ಹಾಯ್ ಕಾಡ್ಪಪ್ಪ, ನಾನು ಡಿಬಾರ್ ಆಗ್ದಲೆ ನೀನು ಡಿಬಾರ್ ಆಗ್ತೀಯಲ್ಲೋ ನನ್ನ ಜೊತೆಗೆ, ಏನು ಡಿಬಾರಾ? ಇಲ್ಲಿ ನಿಂತ್ಕೊ ಇಳಿಸಿ ಏನೇ ಇದು ಹಿಂಗೆ ಹೇಳ್ತಿದ್ಯಾ? ನೀನು ಎಕ್ಸಾಮ್ ಚೆನ್ನಾಗಿ ಮಾಡಿಲ್ವೇನೆ? ನಾನು ಮಾಡಿದ್ದೀನಿ ಕಣೋ, ಅಕಸ್ಮಾತ್ ನಾನು ಕಮ್ಮಿ ಮಾರ್ಕ್ಸ್ ಬಂದು ಇಬ್ಬರು ಕೂಡ ಡಿಬಾರ್ ಆದರೆ, ನಿಂಗೆ ಡಿಬಾರ್ ಅನ್ನೋ ವರ್ಡ್ ಏನಾರು ಗೊತ್ತಿದ್ದೇನೆ? ನೀನು ಹೇಳಿದ್ರೆ ನನ್ನ ಜೀವನನೂ ಹಾಳಾಗುತ್ತೆ ಕಣೆ. ನಮ್ಮ ಅಪ್ಪ ಹೆಂಗೋ ತಹಸೀಲ್ದಾರ್ ಆಗಬೇಕು ಅಂತ ಅಂದರು, ಅಟ್ಲೀಸ್ಟ್ ಅದಂತೂ ಹಾಕಾಗಲ್ಲ, ಡಿಗ್ರಿನಾರ ತೊಗೊಳ್ಳೋಣ ಅಂತ ನಾನು ಬರ್ತಿದ್ದೀನಿ. ನಾನೇನೋ ಫೋರ್ಸಲ್ಲಿ ಹೇಳ್ಬಿಟ್ಟೆ ನೀನು ಚೆನ್ನಾಗಿ ಓದ್ತೀಯ, ಚೆನ್ನಾಗಿ ಮಾರ್ಕ್ಸ್ ತೆಗಿತೀಯ ಅಂತ, ಅದರಲ್ಲಿ ನೀನು ಹೀಗೆ ಹೇಳ್ತಾ ಇದೆಯಲ್ಲೇ. ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ ಕಣೋ, ನೋಡೋಣ ಹೇಗೆ ರಿಯಾಕ್ಷನ್ ಇರುತ್ತೆ ಅಂತ. ಆದರೆ ನಾನು ಚೆನ್ನಾಗಿ ಮಾಡಿದ್ದೀನಿ, ಟಾಪರೇ ಬರ್ತೀನಿ. ಕಾಲೇಜಲ್ಲಿ ಎಲ್ಲರೂ ಕೂಡ ನಾನು ಹೊಗಳ್ಬೇಕು, ಆರತಿನೇ ತೆಗಿತೀನಿ ಮಾರ್ಕ್ಸು. ಹಲೋ ಆ ಥರ ಏನು ಬೇಕಾಗಿಲ್ಲ. ಸದ್ಯ ನನ್ನ ಮಾನ ಉಳಿಸಿದ್ರೆ ಸಾಕಮ್ಮ. ನಾನು ಇನ್ಮೇಲೆ ಕಾನ್ಫಿಡೆಂಟ್ ಇಟ್ಕೊಂಡು ನಾನು ಓಕೆ ಮಾಡಿ ಸ್ಟ್ರೈಕ್ ಕೂಡ ಮಾಡಿದ್ದೀನಿ. ಆದರೂ ಕೂಡ ನೀನೇ ಮಾಡಿದ್ರು ಬಯಸ್ಕೊಳ್ಳೋದು ನಾನೇ ಕಣೆ ಅಮ್ಮು. ದಯವಿಟ್ಟು ನಿಂಗೆ ಕಾನ್ಫಿಡೆಂಟ್ ಇಲ್ವೇನೆ? ಕಾನ್ಫಿಡೆಂಟ್ ಇದೇವಲ್ಲ ಬಾ, ಆಯಿತಾ? ನೀನೇನು ಹೆದರ್ಕೋಬೇಡ, ಬಾ ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಗಿರ್ಜಾ ಮನೇಲಿ ಫುಲ್ಲು ಗಾಬರಿಯಿಂದ ಹುಡುಕ್ತಿದ್ದೆ. ಅಯ್ಯೋ ಅಮ್ಮ, ಇವತ್ತಂತೂ ಸುಸ್ತಾಗೋಯ್ತು, ಟಯರ್ಡ್ ಆಗೋಯ್ತು ಅಂತ ಮಾತಾಡ್ತಾ ಇರ್ತಾನೆ. ಏನಾಯಿತು ಅಂತ ಕೇಳ್ತಿರ್ತಾರೆ. ಅದೇ ಟೈಮ್ಗೆ ನಂದನ್ ಬಂದು, ನಿನ್ಗೇನೋ ಬಂದಿರೋದು, ಎಷ್ಟು ಮರ್ಯಾದೆ ಕಳಿತೀಯೋ ಅಂದ. ಗಿರ್ಜಾ, ಸುಮ್ಮನೆ ಇರೋಕೇಳು, ಕಾಲೇಜ್ಗೆ ಹೋದ್ವಾ ಬಂದ್ವಾ ಅಂತ. ಅಪ್ಪ ಯಾಕಪ್ಪ, ಯಾಕೆ ಹೀಗೆ ಬೈತಾ ಇದ್ದೀರಾ? ಏನಾಯಿತು ಅಂತ ಕೇಳ್ತಿದ್ಯಾ? ಮಾಡೋದನ್ನೆಲ್ಲ ಮಾಡಿಬಿಟ್ಟು ಏನಾಯಿತು? ಆ ಕಾಲೇಜಿಂದ HOD ಕಾಲ್ ಮಾಡಿದ್ರು ನನಗೆ, ಗೊತ್ತಾ? ಏನು ಸ್ಟ್ರೈಕ್ ಅದು ಅಂತ ಕೇಳ್ತಾರೆ. ನಾನು ಸ್ವಲ್ಪ ಹೇಳೋದನ್ನು ಕೇಳಿ ಅಪ್ಪ, ಏನು ಸ್ಟ್ರೈಕು ಏನು ಅಂತ. ಅದು ಅಮ್ಮದು ಲ್ಯಾಪ್ಟಾಪ್ ಹೊಡೆದೋಗಿ ಅವಳು ಸೆಮಿನಾರ್ ಕೊಡೋಕ್ಕಾಗ್ತಿರಲಿಲ್ಲ. ಅವಳು ಸೆಮಿನಾರ್ ಕೊಡಲಿಲ್ಲ ಅಂದರೆ ಅವಳ ಭವಿಷ್ಯನೇ ಹಾಳಾಗ್ತಿತ್ತು, ಮಾರ್ಕ್ಸು ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಸ್ಟ್ರೈಕ್ ಮಾಡಿದೆ. ನೀನು ಶಾಂತಿಯುತವಾಗಿ ಹೋಗಿ ಕೇಳಬೇಕಿತ್ತು HODನ, ಅದು ಕೂಡ ಹೋಗಿ ಕೇಳಿದೆ. ನೀನು ಎಲ್ಲಿ ಹೋಗಿ ಕೇಳಿರ್ತೀಯ? ಬರೀ ಸುಳ್ಳು ನೀನು ಸುಳ್ಳು ಹೇಳೋದ್ರಲ್ಲೇ ಬಂದಿದ್ದೀಯಾ ನೀನು ಅಂತ ಹೇಳ್ತಾರೆ. ಇಲ್ಲ ಅಪ್ಪ, ನಾನು ಹೋಗಿ HODನ ಕೇಳ್ಕೊಂಡೆ. ಆಯಿತು, ಸ್ಟ್ರೈಕೆಲ್ಲ ಯಾಕೆ ಮಾಡಬೇಕಿತ್ತು? ಶಾಂತಿಯುತವಾಗಿ ಮಾತಾಡಬೇಕಿತ್ತು. ಅದನ್ನು ಬಿಟ್ಟು ನೀನು ಯಾರೋ ಕತ್ತೆ ಸ್ಟ್ರೈಕ್ ಮಾಡೋಕ್ಕೆ ಹೇಳಿದ್ದು ನಿನ್ನ ಅಂತ ಹೇಳ್ತಾರೆ. ಅಮ್ಮು, ಇಲ್ಲ ಮಾವ, ವಲ್ಲಭ ಹೇಳ್ತಿರೋದಲ್ಲ ನಿಜನೇ ಅಂತ ಹೇಳ್ತಾರೆ. ಹೌದು, ಕಂತೆತ್ತಾಗ ಬಂತೆ ಅಂತೆ, ಅವನು ಹೇಳ್ದಂಗೆ ಇವಳು ಕೂಡ ಹೇಳ್ತಾರೆ. ಕಾಲೇಜ್ಗೆ ಹೋದ್ವಾ ಬಂದ್ವಾ ಅಷ್ಟರಲ್ಲೇ ಇರಬೇಕು. ನನ್ನ ಮರ್ಯಾದೆ ಕಳಿಯೋಕ್ಕೆ ಉಟ್ಬಿಟ್ಟಿದ್ಯಾ ಕಣೋ ನೀನು. ಒಳ್ಳೆ ಈ 3 ಜನದಲ್ಲಿ ದೃಷ್ಟಿಪಟ್ಟು ಹುಟ್ದಂಗೆ ಉಟ್ಬಿಟ್ಟಿದ್ಯಾ. ಗಿರ್ಜಾ, ಇವ್ನಿಗೆ ಹೇಳು, ಕರೆಕ್ಟಾಗಿ ಇರೋಕ್ಕೇಳು, ಆಯಿತಾ? ಇನ್ಮೇಲೆ ನನಗಂತೂ ಇವನ ಜೊತೆ ಮಾತಾಡಿ ಸಾಕಾಗೋಗಿದೆ. ಆ HOD ಹೇಳೋದಂತೂ ನೋಡಿದ್ರೆ ನನಗಷ್ಟು ಭಯ ಆಗ್ತಿತ್ತು ಅಂತ ಹೇಳ್ತಾರೆ. ಆಗ ಪ್ರಿಯಾ ಮಧ್ಯದಲ್ಲಿ ಮಾತಾಡ್ತಾರೆ. ಏನು ವಲ್ಲಭ ಅವರೇ, ಮಾವ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ನೋಡಿ, ನಿಮಗೆ ಗೊತ್ತಾಗಲ್ವಾ? ಅವ್ರ ಮನಸ್ಸು ಎಷ್ಟು ಅಂತ ನೋಯಿಸ್ತಾರೆ ನೀವು. ಕಾಲೇಜ್ಗೆ ಹೋದ್ವಾ ಬಂದ್ವಾ ಅಂತ ಇರಬೇಕು. ಈ ಕಾಲೇಜಲ್ಲಿ ಮರ್ಯಾದೆ ತಗೊಂಡ್ರೆ ನಮ್ಮ ಮರ್ಯಾದೆನೇ ಹೋಗೋದು ಅಂತ ಹೇಳ್ತಾರೆ. ಆಗ ಗಿರ್ಜಾ, ನಿನ್ಗೆ ಏಕಮ್ಮ ಇದೆಲ್ಲ ಅಪ್ಪ ಮಗಂದು, ಸುಮ್ಮನೆ ಇರು, ಅವ್ರ ಪಾಡಿಗೆ ಅವ್ರು ಮಾತಾಡ್ತಾರೆ ಅಂತ ಗಿರ್ಜಾ ಪ್ರಿಯಾಗೆ ವಾರ್ನಿಂಗ್ ಕೊಡ್ತಿರ್ತಾಳೆ. ಅದರಲ್ಲಿ ಅವಳು ಮಾತಾಡೋದ್ರಲ್ಲಿ ಏನು ತಪ್ಪಿದೆ ಗಿರ್ಜಾ? ಅವಳು ಕರೆಕ್ಟಾಗಿ ಮಾತಾಡ್ತಿದ್ದಾಳೆ. ನಾನು ನಿಮ್ಮ ಅತ್ತಿಗೆಯಾಗಿ ಮಾತಾಡಿ ಹೇಳ್ತಿದ್ದೀನಿ, ಬೇಜಾರು ಮಾಡ್ಕೋಬೇಡ ವಲ್ಲಭ. ಇನ್ನೊಂದು ಸಲ ನಮ್ಮ ಮಾವನಿಗೆ ಈ ಥರ ಬೇಜಾರು ಮಾಡೋಕ್ಕೆ ಹೋಗ್ಬೇಡ, ಆಯಿತಾ? ಅವರು ನೋವು ಎಷ್ಟು ಅಂತ ತಡ್ಕೋತಾರೆ. ನಮ್ಗೆ ಇದೆಲ್ಲ ಶೋಭೆ ಅಲ್ಲ. ನಿನ್ನ ಪಾಡಿಗೆ ನೀನು ಕಾಲೇಜಿಗೆ ಹೋಗು ಬಾ ಅಂತ ಹೇಳ್ತಾರೆ. ಪ್ರಿಯಾ, ನೀನು ನಡಿ ಅಡುಗೆ ಮನೆಗೆ ಅಂತ ಹೇಳ್ತಾರೆ. ಆಯಿತು ಅತ್ತೆ, ನಾನು ಮುಂದುವರಿಸ್ತೀನಿ ಅಡುಗೆನ ಅಂತ ಹೇಳಿಬಿಟ್ಟು ಪ್ರಿಯಾ ಹೇಳ್ತಾನೆ. ಏಯ್ ನಂದನ್ ಅವಳನ್ನ ಯಾಕೆ ಗದಲಿಸ್ತಾ ಇದೆಯಾ? ಅವಳು ಕರೆಕ್ಟಾಗಿ ಹೇಳಿದ್ರೆ ನಾಯಿ ಬಲ ಯಾವತ್ತಿದ್ರೂ ಡೊಂಕೆನೆ. ಅವ್ನು ಯಾವತ್ತೂ ಕೂಡ ಸರಿಯಾಗಲ್ಲ, ಅದನ್ನು ಸರಿ ಮಾಡೋಕ್ಕೆ ಆಗೋದೂ ಇಲ್ಲ. ಇನ್ನು ಯಾವತ್ತಾದರೂ ಮತ್ತೆ ಇದೇ ಥರ ರಿಪೀಟ್ ಆದರೆ ನಿಜವಾಗ್ಲೂ ನಾನು ಸುಮ್ಮನೆ ಇರಲ್ಲ ಗಿರ್ಜಾ, ಅವನಿಗೆ ಹೇಳ್ಬಿಡು ಅಂತ ಕೋಪದಲ್ಲಿ ಹೇಳ್ತಾನೆ. ಆಯಿತು ರೀ, ನಾನು ಹೇಳ್ತೀನಿ, ನೀವು ಸಮಾಧಾನವಾಗಿರಿ ಅಂತ ಹೇಳ್ತಿರ್ತಾರೆ. ಪ್ರಿಯಾ, ನೀನು ನಡಿಯಮ್ಮ ಅಡುಗೆ ಮನೆಯೊಳಗೆ. ಆಯಿತು ಅತ್ತೆ, ನಾನು ಅಡುಗೆ ಏನು ಅಂತ ನೋಡ್ತೀನಿ ಅಂತ ಹೇಳ್ತಾರೆ. ಇದೊಂದು ಕಲ್ತಿದ್ದಾರೆ, ಅಂತ ಊದ್ಕೊಂಡು ಮುಖನ ಊದಿಸ್ಕೊಳ್ಳೋದು ಕಲ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ಪ್ರಿಯಾ ಬಂದುಬಿಟ್ಟು ಮಾವನ ಹತ್ರ, ಮಾವ ನೀವೇನು ಬೇಜಾರು ಮಾಡ್ಕೋಬೇಡಿ ಆಯಿತಾ, ಇದೆಲ್ಲ ಅವನು ಚಿಕ್ಕ ಹುಡುಗ ಕಲ್ತ್ಕೋತಾನೆ ಅಂತ ಹೇಳ್ಬಿಟ್ಟು ಹಾಗೆ ಡವ್ ಹೊಡೆದ್ಬಿಟ್ಟು ಒಳಗಡೆ ಹೊರಟೋಗ್ತಾಳೆ.